ಎಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ ಎಸ್ ಪಿ ನಾಗನಗೌಡರು, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ದಾವಣಗೆರೆ ವಿಶ್ವವಿದ್ಯಾಲಯದ BA ಅಂತಿಮ ವರ್ಷದ 6th ಸೆಮ್ಮಿನ ಕಡ್ಡಾಯ ಅರ್ಥಶಾಸ್ತ್ರ ಪತ್ರಿಕೆಯಾದ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನ ಎಕ್ಸ್ಚರ್ ಓಯ್ಲಿನ್ ಸಿದ್ಧಾಂತದ ಪಾರ್ಟ್ 3ಯಲ್ಲಿ ಪ್ರಸ್ತುತ ವಿಡಿಯೋದಲ್ಲಿ ಸಿದ್ಧಾಂತದ ಶ್ರೇಷ್ಠತೆ ಮತ್ತು ವಿಮರ್ಶೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಒಟ್ಟಾರೆ ಮೊದಲನೇ ಪಾರ್ಟ್ 1ನಲ್ಲಿ ಸಿದ್ಧಾಂತದ ವಾದ, ತಿರುಳು, ಕಲ್ಪನೆಗಳನ್ನು ಸೀಮಿತವಾಗಿ ಮಾತನಾಡಿರುವೆ. ಪಾರ್ಟ್ 2ದಲ್ಲಿ ಸಿದ್ಧಾಂತದ ನಿರೂಪಣೆ, ಚಿತ್ರ ನಿರೂಪಣೆಯನ್ನು ನೋಡಿರುವೆ. ಪಾರ್ಟ್ 3ಯಲ್ಲಿ ಸಿದ್ಧಾಂತದ ಶ್ರೇಷ್ಠತೆ ಹಾಗೂ ವಿಮರ್ಶೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲು ಬಯಸುವೆ. ಸಿದ್ಧಾಂತ ಎಕ್ಸ್ಚರ್ ಓಯ್ಲಿನ್, ಎಲಿಸ್ ಎಕ್ಸ್ಚರ್, ಸ್ಟಾಕ್ಹೋಮ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಬಹುದೊಡ್ಡ ಎಕನಾಮಿಕ್ ಹಿಸ್ಟೋರಿಯನ್ ಅವರು. ಅವರ ಮಾರ್ಗದರ್ಶನದಲ್ಲೇ ಬರ್ಟಿಲ್ ಓಯ್ಲಿನ್, ಅದೇ ಸ್ಟಾಕ್ಹೋಮ್ ಸ್ಕೂಲ್ ಆಫ್ ಎಕನಾಮಿಕ್ಸಿನ ಮತ್ತೋರ್ವ ಖ್ಯಾತ ಆರ್ಥಿಕ ತಜ್ಞರು ಒಂದು ಪ್ರಬಂಧವನ್ನು ಮಂಡಿಸಿದರು. ಇಂಟರ್ ರೀಜನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ 1933ರಲ್ಲಿ. ತಮ್ಮ ಗುರುಗಳಾದ ಎಲಿ ಎಕ್ಸ್ಚರ್ ಅವರ ಹೇಳಿದ ವಾದವನ್ನೇ ಪುಷ್ಟೀಕರಿಸಿ ಮತ್ತಷ್ಟು ಅದನ್ನು ಅಭಿವೃದ್ಧಿಪಡಿಸಿ ಸಾಪೇಕ್ಷ ವೆಚ್ಚ ಸಿದ್ಧಾಂತಕ್ಕೆ ಬಲವಾದ ಪುರಾವೆಗಳನ್ನು ನೀಡುತ್ತಾ ಅದರ ಕೆಲವು ದೋಷಗಳನ್ನು ನಿವಾರಿಸುತ್ತಾ ಡೇವಿಡ್ ರಿಕಾರ್ಡೋ ರವರ ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಹಲವು ನ್ಯೂನತೆಗಳನ್ನು ಸರಿಪಡಿಸುತ್ತಾ ಹೊಸದೊಂದು ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಈ ಹಿನ್ನೆಲೆಯಲ್ಲಿ ಈ ಇಬ್ಬರ ವಾದದಲ್ಲಿ ಸಾಮ್ಯತೆ ಇರೋದರಿಂದ ನಾವು ಇವರ ವಾದಗಳನ್ನು ಎಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಎಂದೇ ಕರೆಯಲಾಗಿದೆ. ಸ್ಯಾಮ್ಯುಯಲ್ಸನ್ ಅವರು ಒಂದು ಮಾತು ಹೇಳ್ತಾರೆ, ಈ ಸಾಪೇಕ್ಷ ವೆಚ್ಚಗಳಲ್ಲಿನ ವ್ಯತ್ಯಾಸಕ್ಕೆ ರಿಕಾರ್ಡೋ ಸಿದ್ಧಾಂತ ಯಾವುದೇ ವಿವರಣೆಯನ್ನು ನೀಡಲಿಲ್ಲ. ಆದರೆ ಎಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ವ್ಯತ್ಯಾಸದ ಮೂಲಕ್ಕೆ ಹೋಗಿ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಕ್ಕೆ ಕಾರಣವನ್ನು ಹುಡುಕಿದ ಶ್ರೇಯಸ್ಸು ಎಕ್ಸ್ಚರ್ ಓಯ್ಲಿನ್ನರಿಗೆ ಸೇರುತ್ತದೆ ಎನ್ನುವುದು ಸ್ಯಾಮ್ಯುಯಲ್ಸನ್ ರವರ ಅಭಿಮತ. ಈ ಹಿನ್ನೆಲೆಯಲ್ಲಿ ಇದನ್ನು ಸಂಕ್ಷಿಪ್ತವಾಗಿ HO ಸಿದ್ಧಾಂತ ಅಂತ ಕರಿತಾ ಇದ್ದೇನೆ. ಎಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ, HO ಸಿದ್ಧಾಂತ ಶ್ರೇಷ್ಠ ಸಿದ್ಧಾಂತ ಎಂತಲೇ ಪರಿಗಣಿಸಲಾಗಿದೆ. 20ನೇ ಶತಮಾನದ ಆರಂಭದಲ್ಲಿ ಗುರುತಿಸಲ್ಪಟ್ಟ ಈ ಸಿದ್ಧಾಂತ ಕೆಲವು ಪ್ರಮುಖ ಕಾರಣಗಳ ಮೂಲಕ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿತು. ಹಾಗಾದರೆ ತಜ್ಞರುಗಳು ನೀಡಿದ ಶ್ರೇಷ್ಠತೆಗೆ ಕಾರಣದ ಅಂಶಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಮೊದಲನೆಯದು, ಅಂತಾರಾಷ್ಟ್ರೀಯ ವ್ಯಾಪಾರ ಆಂತರಿಕ ವ್ಯಾಪಾರದ ಒಂದು ವಿಶೇಷ ಸಂದರ್ಭ. ಇದು ರಿಕಾರ್ಡೋ ವಾದಕ್ಕೆ ವಿರುದ್ಧವಾದದ್ದು. ರಿಕಾರ್ಡೋ ಹೇಳಿದ್ದು ಆಂತರಿಕ ವ್ಯಾಪಾರವೇ ಬೇರೆ, ಅಂತಾರಾಷ್ಟ್ರೀಯ ವ್ಯಾಪಾರವೇ ಬೇರೆ. ಆದ ಕಾರಣ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹೊಸದೊಂದು ಪ್ರತ್ಯೇಕ ಸಿದ್ಧಾಂತವನ್ನು ರಚಿಸುವೆ ಅಂತ ಹೇಳಿದರು. ಇದನ್ನು ಅಲ್ಲಗಳೆದ ಎಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಆಂತರಿಕ ವ್ಯಾಪಾರಕ್ಕೂ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ, ಆಂತರಿಕ ವ್ಯಾಪಾರಕ್ಕೆ ಹೆಣದ ಸಿದ್ಧಾಂತವನ್ನು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಬಳಸಬಹುದು, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತರ್ಪ್ರಾಂತೀಯ ಅಥವಾ ಅಂತರ್ಪ್ರಾಂತೀಯ ವ್ಯಾಪಾರದ ಒಂದು ವಿಶೇಷ ಭಾಗವಷ್ಟೇ ಎಂದು ಮನವರಿಕೆ ಮಾಡಿಕೊಟ್ಟರು. ಇದು ಆ ಸಿದ್ಧಾಂತದ ಶ್ರೇಷ್ಠತೆಗೆ ಕಾರಣವಾದ ಅಂಶ. ಇದು ಹೌದು, ಅಂತಾರಾಷ್ಟ್ರೀಯ. ಅದಕ್ಕೆ ಇದನ್ನು ಮತ್ತೋರ್ವ ಆರ್ಥಿಕ ತಜ್ಞರು ಇಟ್ ಈಸ್ ಎ ಬೇಸಿಕ್ HO ಮಾಡೆಲ್ ಈಸ್ ಎ ಬೇಸಿಕ್ ಮಾಡೆಲ್ ಆಫ್ ಟ್ರೇಡ್ ಅಂಡ್ ಪ್ರೊಡಕ್ಷನ್ ಅಂತ ಕರೆದರು. ವ್ಯಾಪಾರ ಮತ್ತು ಉತ್ಪಾದನೆಗೆ ಸಂಬಂಧಿಸಿದಂಥ ಒಂದು ಅತ್ಯುತ್ತಮವಾದಂಥ ಮಾದರಿ ಇದು. ಹಾಗಾಗಿ ಆಂತರಿಕ ವ್ಯಾಪಾರವನ್ನು ಒಂದು ವಿಶೇಷ ಸಂದರ್ಭವನ್ನಾಗಿ ಕಲ್ಪಿಸಿಕೊಂಡು ಈ ಸಿದ್ಧಾಂತವನ್ನು ಹೆಣೆದದ್ದು ಕೀರ್ತಿ ಎಕ್ಸ್ಚರ್ ಓಯ್ಲಿನ್ನರಿಗೆ ಸೇರುತ್ತದೆ. ಈ ಕಾರಣದಿಂದ ಸಿದ್ಧಾಂತ ಶ್ರೇಷ್ಠವಾಗಿದೆ. ಇನ್ನು ಎರಡನೆಯದು, ಈ ಸಿದ್ಧಾಂತ ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತವನ್ನು ಪರಿಗಣಿಸಿತ್ತು. ಹೌದು, ಸಾಪೇಕ್ಷ ಸಿದ್ಧಾಂತ ಶ್ರಮ ಮೌಲ್ಯ ಸಿದ್ಧಾಂತದ ಚೌಕಟ್ಟಿನಲ್ಲೇ ಉತ್ತರಿಸಿದ್ದು.
ಸಾರ್ವತ್ರಿಕ ಮೌಲ್ಯ ಸಿದ್ಧಾಂತ, ಸಾಮಾನ್ಯ ಮೌಲ್ಯ ಸಿದ್ಧಾಂತ ಬೇಡಿಕೆ ಮತ್ತು ಪೂರೈಕೆ ಎರಡೂ ಅಂಶಗಳನ್ನು ಪರಿಗಣಿಸಿ ಒಂದು ಸರಕಿನ ಮೌಲ್ಯವನ್ನು ನಿರ್ಧರಿಸುವ ವ್ಯಾಪಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು. ಅದಕ್ಕೆ ಅವರು ಅದನ್ನು ಹಿಂದೆ ಆಸ್ಟ್ರಿಯಾ ತಜ್ಞರು ಹೆಸರಿಸಿದಂಥ ಈ ಸಾಮಾನ್ಯ ಸಮತೋಲನದ ತಳಹದಿಯ ಮೇಲೆ ತಮ್ಮ ಸಿದ್ಧಾಂತವನ್ನು ರಚಿಸಿದರು. ಆ ನಿಟ್ಟಿನಲ್ಲಿ ಸಿದ್ಧಾಂತ ವಿಶಾಲವಾದ ದೃಷ್ಟಿಯನ್ನು ಹೊಂದಿರುವುದರಿಂದ ಸಿದ್ಧಾಂತ ಶ್ರೇಷ್ಠ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಮತ್ತೊಂದು ಈ ಸಿದ್ಧಾಂತದ ಶ್ರೇಷ್ಠತೆಗೆ ಕಾರಣಗಳು ಅಂದರೆ ಉತ್ಪಾದನಾಂಗಗಳ ಪರಿಗಣನೆ. ಹೌದು, ಸಿದ್ಧಾಂತ ರಿಕಾರ್ಡೋ ಮೂಲತಃ ಸ್ಮಿತ್ ಆಗಲಿ ರಿಕಾರ್ಡೋ ಸಂಪ್ರದಾಯ ಆರ್ಥಿಕ ತಜ್ಞರು ಬಹುತೇಕ ಶ್ರಮದ ಸುತ್ತ ಮಾತನಾಡಿದವರು, ಶ್ರಮದ ಮೌಲ್ಯ ಸಿದ್ಧಾಂತದ ಸುತ್ತ ಹೆಣೆದವರು, ಶ್ರಮದವನ್ನೇ ಆಧಾರವಾಗಿಟ್ಟುಕೊಂಡು ಎಲ್ಲದನ್ನ ವ್ಯಾಖ್ಯಾನಿಸಿದವರು. ಆದರೆ ಹೆಕ್ಸ್ಚರ್ ಮತ್ತು ಓಯ್ಲಿನ್ ಮತ್ತೊಂದು ಉತ್ಪಾದನಾಂಗದ ಪ್ರಾಮುಖ್ಯತೆಯನ್ನ ಅರಿತವರು, ಬಂಡವಾಳವನ್ನ ಇದಕ್ಕೆ ಸೇರಿಸಿದವರು. ಆದ ಕಾರಣ ಎರಡು ಉತ್ಪಾದನಾಂಗಗಳ ಇವರ ಪರಿಗಣನೆ ಸಾಪೇಕ್ಷ ಸಿದ್ಧಾಂತಕ್ಕಿಂತ ಅತ್ಯುತ್ತಮ ಎಂದು ಸಾರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತೊಂದು ಇದರ ಶ್ರೇಷ್ಠತೆಗೆ ಕಾರಣ ಸಂಪನ್ಮೂಲ ಲಭ್ಯತೆಯಲ್ಲಿನ ವ್ಯತ್ಯಾಸ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಕಾರಣ ಎಂದು ಹೇಳಿದ ಹೆಕ್ಸ್ಚರ್ ಓಯ್ಲಿನ್ ಮಾಡೆಲ್. ಹೆಕ್ಸ್ಚರ್ ಓಯ್ಲಿನ್ ವ್ಯಾಪಾರದ ಕಾರಣವನ್ನು ಕೆದಕಿದರು. ವ್ಯಾಪಾರದ ಮೂಲಭೂತ ಕಾರಣ ಸಾಪೇಕ್ಷ ವೆಚ್ಚದ ವ್ಯತ್ಯಾಸ ಇರಬಹುದು, ಆದರೆ ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸ ಏಕೆ ಎನ್ನುವ ಪ್ರಶ್ನೆಗೆ ರಿಕಾರ್ಡೋ ಆಗಲಿ ಸ್ಮಿತ್ ಆಗಲಿ ಉತ್ತರಿಸಲಿಲ್ಲ. ರಿಕಾರ್ಡೋ ಸ್ಮಿತ್ ಸಿದ್ಧಾಂತ ಏನನ್ನೂ ಹೇಳಲಿಲ್ಲ. ಈ ನಿಟ್ಟಿನಲ್ಲಿ ಪ್ರಯತ್ನಿಸಿದ ಹೆಕ್ಸ್ಚರ್ ಓಯ್ಲಿನ್ ಸಂಪನ್ಮೂಲಗಳ ಲಭ್ಯತೆ, ಶ್ರೀಮಂತಿಕೆ, ಸಮೃದ್ಧತೆ ಇಂಥ ಹೊಸದೊಂದು ಸಿದ್ಧಾಂತದ ಆವಿಷ್ಕಾರಕ್ಕೆ ಕಾರಣವಾಯಿತು. ಆ ನಿಟ್ಟಿನಲ್ಲಿ ಈ ಸಿದ್ಧಾಂತ ಶ್ರೇಷ್ಠ ಸಿದ್ಧಾಂತ ಎಂದೇ ಬಹುತೇಕ 20ನೇ ಶತಮಾನದ ಆರ್ಥಿಕ ತಜ್ಞರು ವಿವರಿಸಿದ್ದಾರೆ. ವಾಸ್ತವಿಕ ಸಿದ್ಧಾಂತ ಹೆಚ್ಚು ವಾಸ್ತವಿಕವಾದದ್ದು. ಶ್ರಮ, ಬಂಡವಾಳ, ವ್ಯತ್ಯಾಸಗಳು, ಸಮೃದ್ಧತೆ, ಉತ್ಪಾದನಾಂಗಗಳ ಸಮೃದ್ಧತೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿರೋದ್ರಿಂದ ಹೆಚ್ಚು ವಾಸ್ತವಿಕವಾಗಿ ಕಾಣ್ತಾ ಇದೆ ಮತ್ತು ಸಾಪೇಕ್ಷ ಸಿದ್ಧಾಂತಕ್ಕಿಂತ ವೈಜ್ಞಾನಿಕ ಅನ್ನಿಸಿಕೊಳ್ತಾ ಇದೆ. ಸಾಪೇಕ್ಷ ವೆಚ್ಚದಲ್ಲಿನ ವ್ಯತ್ಯಾಸಕ್ಕೆ ವಿವರಣೆಯನ್ನು ನೀಡಿದ ಕಾರಣಕ್ಕೆ ಇದನ್ನ ಶ್ರೇಷ್ಠ ಸಿದ್ಧಾಂತ ಎಂದು ಬಗೆಯಲಾಗಿದೆ. ಹೆಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಹೆಚ್ಚು ವೈಜ್ಞಾನಿಕವಾದದ್ದು. ಇದರ ವಿವರಣೆ ಬೆಲೆಯ ಮೂಲಕ, ಭೌತಿಕ ಅಂಶದ ಮೂಲಕ 20ನೇ ಶತಮಾನದ ಆರಂಭದಲ್ಲಿ ವಿದೇಶಿ ವ್ಯಾಪಾರ ಮೇಳವಿಸಿಕೊಂಡ ಬಹುತೇಕ ಅಂಶಗಳನ್ನು ಇದು ಪ್ರತಿಫಲಿಸಿರುವುದರಿಂದ ಸಿದ್ಧಾಂತ ವೈಜ್ಞಾನಿಕ ಅನಿಸಿಕೊಳ್ಳುವುದರಲ್ಲಿ ಶ್ರೇಷ್ಠತೆ ಕಂಡುಬರುತ್ತದೆ. ಸ್ಥಳದ ಅಂಶದ ಪರಿಗಣನೆ, ಸ್ಥಳದ ಅಂಶವನ್ನು ಅವರು ಪರಿಗಣಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಹೆಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಸಂಪ್ರದಾಯ ಸಿದ್ಧಾಂತಕ್ಕಿಂತ ಅತ್ಯುತ್ತಮವಾದದ್ದು, ಬಹುತೇಕ ಆಧುನಿಕ ಅಂಶಗಳನ್ನು ಒಳಗೊಂಡಿರುವಂತಹದ್ದು. ಈ ನಿಟ್ಟಿನಲ್ಲಿ ಸ್ಯಾಮ್ಯುಯಲ್ಸನ್ ರವರು 49 ಮತ್ತು 53ರ ತಮ್ಮ ಲೇಖನಗಳಲ್ಲಿ ಮತ್ತು ಮುಂದೆ ಇದನ್ನ ಪರಿಷ್ಕರಿಸಿದ ರೊನಾಲ್ಡ್ ಜೋನ್ಸ್ ಆಗಲಿ ಅಥವಾ ಜೋಸ್ಲೆವ್ ವನೇಕ್ ಆಗಲಿ ಮುಂದೆ ಈ ಸಿದ್ಧಾಂತಗಳ ಪರಿಷ್ಕರಣೆಗೆ ದಾರಿ ಮಾಡಿಕೊಟ್ಟಿತು. ಅದಕ್ಕೆ ಮುಂದೆ ಇದನ್ನು ಹೆಕ್ಸ್ಚರ್ ಓಯ್ಲಿನ್ ಸ್ಯಾಮ್ಯುಯಲ್ಸನ್ ಮಾಡೆಲ್ ಅಥವಾ ಹೆಕ್ಸ್ಚರ್ ಓಯ್ಲಿನ್ ವನೇಕ್ ಮಾಡೆಲ್ ಎನ್ನುವ ಅನೇಕ ಹೊಸ ಆಧುನಿಕ ದೃಷ್ಟಿಕೋನಗಳು ಬೆಳಿಲಿಕ್ಕೆ ಹೆಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಮೂಲಾಧಾರ. ಈ ಕಾರಣದಿಂದ ಸಿದ್ಧಾಂತ ಶ್ರೇಷ್ಠವಾಗಿದೆ. ಇಷ್ಟೆಲ್ಲ ಇದ್ರೂ ಸಹ ಹೆಕ್ಸ್ಚರ್ ಓಯ್ಲಿನ್ ಸಿದ್ಧಾಂತ ಟೀಕೆಗಾಗಿರುವುದು, ವಿಮರ್ಶೆಗೆ ಒಳಪಟ್ಟಿರುವುದು, ಕಟು ಟೀಕೆಯಿಂದ ನರಳುತ್ತಿರುವುದು, ಹಲವು ದೋಷಗಳಿಂದ ಬಾಧಿಸುತ್ತಿರುವುದು ಸತ್ಯ. ಉತ್ತಮ ಗುಣಗಳಿರುವುದು ನಿಜವಾದರೂ ಟೀಕೆಯಿಂದ ಹೊರತಾಗಿಲ್ಲ. ಹಾಗಾದರೆ ಟೀಕೆಗಳ್ಯಾವು? ಹೆಕ್ಸ್ಚರ್ ಓಯ್ಲಿನ್ನ ಸಿದ್ಧಾಂತದ ಮೇಲೆ ಬಂದಂಥ ಮೊದಲ ಟೀಕೆ ಅವಾಸ್ತವಿಕ ಕಲ್ಪನೆಗಳು. ಸಂಪ್ರದಾಯ ಆರ್ಥಿಕ ತಜ್ಞರು ಊಹಿಸಿದ ಹಾಗೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ, ಸರಕು ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ಪೂರ್ಣ ಉದ್ಯೋಗ,
ಈ ಎಲ್ಲ ಕಲ್ಪನೆಗಳು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಅವಾಸ್ತವಿಕ ಎನಿಸುತ್ತಿವೆ. ಇವತ್ತು ಅತ್ಯಂತ ಅಪರಿಪೂರ್ಣ ಪೈಪೋಟಿಯ, ಅತ್ಯಂತ ವೈವಿಧ್ಯಮಯವಾದ ದ್ವಿಜನ ಸ್ವಾಮ್ಯ, ಬಹುಜನ ಸ್ವಾಮ್ಯ, ಈ ತೆರನಾದಂಥ ಮಾರುಕಟ್ಟೆಗಳಲ್ಲಿ ಸ್ಪರ್ಧೆಯ ರೂಪ ಬದಲಾದಂಥ ಸನ್ನಿವೇಶಗಳಲ್ಲಿ ನಮ್ಮೆದುರಿಗಿರೋದರಿಂದ ಹೆಕ್ಸ್ಚರ್ ಆಯಿಲಿನ ಸಿದ್ಧಾಂತ ಎಲ್ಲೋ ಒಂದು ಕಡೆಗೆ ಈ ಕಲ್ಪನೆಗಳಿಂದ, ವಾಸ್ತವಿಕ ಕಲ್ಪನೆಗಳಿಂದ ನರಳುತ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಇನ್ನು ಮತ್ತೊಂದು ಬೇಡಿಕೆ ಅಂಶವನ್ನು ಕಡೆಗಣಿಸಿದೆ. ಉತ್ಪಾದನಾಂಗಗಳ ಲಭ್ಯತೆಯನ್ನ, ಉತ್ಪಾದನಾಂಗಗಳ ಬೆಲೆಯನ್ನ ನಿರ್ಧರಿಸ್ತದೆ ಅಂತ ಹೇಳಿದಾಗ ಹೆಕ್ಸ್ಚರ್ ಆಯಿಲಿನ್ರವರು ಪೂರೈಕೆ ಭಾಗಕ್ಕೆ ಮಾತ್ರ ಅವರು ಮಹತ್ವ ನೀಡಿ ಬೇಡಿಕೆ ಅಂಶವನ್ನು ನಿರ್ಲಕ್ಷಿಸಿದರು ಎನ್ನುವಂಥ ಮಾತನ್ನು ಲಿಂಡರ್ ಅವರು ತಮ್ಮ ಹೈಪೋಥೆಸಿಸ್ ಮೂಲಕ, ಲಿಂಡರ್ ಅವರ ವಾದದ ಮೂಲಕ ನಮಗೆ ಕಂಡು ಬರ್ತದೆ. ವ್ಯಾಪಾರ ಎಂದಾಗ ಬೇಡಿಕೆ ಬಹುಮುಖ್ಯ, ಬೇಡಿಕೆ ಹಿಂದಿರುವ ಅಭಿರುಚಿ ಬಹುಮುಖ್ಯ, ಅಭಿರುಚಿ, ಆಯ್ಕೆ, ಈ ಅಂಶಗಳು ಬಹುಮುಖ್ಯ. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ಟೀಕೆ ಸ್ಥಿರಾತ್ಮಕವಾದಂಥ ಸಿದ್ಧಾಂತ. ಈ ಸಿದ್ಧಾಂತ ಕೆಲವೊಂದು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸಬಲ್ಲದೆ ಹೊರತು ಎಲ್ಲ ಸಂದರ್ಭಗಳಲ್ಲಿ ಸರಿ ಹೊಂದುವುದಿಲ್ಲ. ಎಲ್ಲ ಸ್ಥಿತಿಗತಿಗಳು ಸರಿಯಾಗಿದ್ದರೆ ಮಾತ್ರ ಈ ಸಿದ್ಧಾಂತ ತಾನು ಊಹಿಸಿಕೊಂಡ ಸ್ಥಿರಾಂಶಗಳು ಊಹಿಸಿಕೊಂಡಾಗ ಮಾತ್ರ ಈ ಸಿದ್ಧಾಂತ ಸರಿ ಎಂದು ಸಾಬೀತಾಗುತ್ತದೆ. ಆದರೆ ಆರ್ಥಿಕ ವ್ಯವಸ್ಥೆ ಯಾವತ್ತಿಗೂ ಬದಲಾಗುತ್ತಿರುವಂತಹ ಒಂದು ಪ್ರಕ್ರಿಯೆ ಅದು. ಅದರಲ್ಲಿ ನೋಡಿದರೆ ಈ ಸಿದ್ಧಾಂತ ಸ್ಥಿರಾತ್ಮಕ ಅಂಶಗಳ ಮೇಲೆ ನಿರತವಾಗಿದೆ ಅಂತ ಅನಿಸ್ತಾ ಇದೆ. ಮಿತಿಮೀರಿದ ಸರಳೀಕೃತ ವಿಧಾನ, ಎರಡು ಉದ್ದೇಶ, ಎರಡು ಸರಕು, ಎರಡು ಉತ್ಪಾದನಾಂಗಗಳು, ಅತ್ಯಂತ ಸರಳೀಕೃತವಾದಂಥ ವಿಧಾನ. ಇವತ್ತಿನ ವ್ಯಾಪಾರದ ಸನ್ನಿವೇಶ ಬಹು ಸರಕು, ಬಹುವಿಧಾನ, ಬಹು ಒಪ್ಪಂದ, ಜಾಗತಿಕ ಸಂಸ್ಥೆಗಳ ನಿರ್ದೇಶಿತ, ಸ್ಥಳೀಯ ಅಂಶಗಳ ಪರಿಗಣಿತ, ನೋಡಿ ಎಷ್ಟು ಅನೇಕ ವಿಷಯಗಳಿದ್ದಾವೆ. ಇವೆಲ್ಲವನ್ನು ಪರಿಗಣಿಸುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದೆ ಸಿದ್ಧಾಂತ ಅಂತ ಅನಿಸ್ತಾ ಇದೆ. ಮತ್ತೊಂದು ಬಹುಮುಖ್ಯವಾದಂಥ ಟೀಕೆ ಅಂದರೆ ಉತ್ಪಾದನಾಂಗಗಳಿಂದ ಬೆಲೆ ನಿರ್ಧಾರವಾಗುವುದಿಲ್ಲ. ಸರಕುಗಳ ಉತ್ಪಾದನಾಂಗಗಳ ಬೆಲೆಗಳಿಂದ ನಿರ್ಧಾರವಾಗುತ್ತೆ ಸರಕುಗಳ ಬೆಲೆಗಳು ಅನ್ನುವಂಥ ತರ್ಕ ವಿಜನ್ ಹೋಲ್ಡರ್ ಅವರು ಇದನ್ನು ಕಟುವಾಗಿ ಟೀಕಿಸಿದ್ದಾರೆ. ಸರಕುಗಳ ಬೆಲೆಗಳು ಉತ್ಪಾದನಾಂಗಗಳ ಬೆಲೆಗಳಿಂದ ನಿರ್ಧಾರವಾಗುವುದಿಲ್ಲ, ಬದಲಾಗಿ ಉತ್ಪಾದನಾಂಗ ಬೆಲೆಗಳು ಅಂತಿಮ ಸರಕುಗಳಿಗಿರಬಹುದಾದ ಅನುಭೋಗಿಯ ಬೇಡಿಕೆಯಿಂದ ನಿರ್ಧಾರ ಆಗುತ್ತೆ ಅನ್ನುವುದು ಅವರ ವಾದ. ಅದಕ್ಕೆ ವಿಜನ್ ಹೋಲ್ಡ್ಸ್ ಒಪೈನ್ಸ್ that factor prices do not determine cost. It is rather the commodity prices that determine the factor prices. ಆ ಸರಕಿನ ಹಿಂದಿರುವ ಬೇಡಿಕೆ, ಆಯ್ಕೆ, ಅಭಿರುಚಿ, ಅದು ಆ ಸರಕನ್ನು ನಿರ್ಧಾರ ಮಾಡಿದರೆ ಸರಕಿನ ಬೆಲೆ ಉತ್ಪಾದನಾಂಗದ ಬೆಲೆಯನ್ನು ನಿರ್ಧಾರ ಮಾಡುತ್ತೆ ಅನ್ನುವುದು ತಜ್ಞರ ಆಕ್ಷೇಪಣೆ. ಇನ್ನು ಮತ್ತೊಂದು ಬಹುಮುಖ್ಯವಾದಂಥ ಟೀಕೆ ಅಂತಂದರೆ ಪಾರ್ಶ್ವ ಸಮತೋಲನ. ಹೆಬರ್ಲರ್ ಅಭಿಪ್ರಾಯದಲ್ಲಿ ಇದು ಸಾರ್ವತ್ರಿಕ ಸಮತೋಲನ ವಿಶ್ಲೇಷಣೆ ಅಂತ ಅನಿಸೋದಿಲ್ಲ. ಒಂದು ಪಾರ್ಶ್ವ ನೋಟ, ಸಂಕುಚಿತ ದೃಷ್ಟಿಕೋನದಲ್ಲಿ ಹೆಣೆದಂತಹದ್ದು ಎನ್ನುವುದು ಅವರ ವಾದ. ಇನ್ನು ಉತ್ಪಾದನಾ ತಂತ್ರಗಳು ಭಿನ್ನವಾಗಿರುತ್ತವೆ ಎನ್ನುವಂತಹ ಕಲ್ಪನೆ ಏನಿದೆಯಲ್ಲ, ಇದು ಸಹ ತಪ್ಪು. ಓಯ್ಲಿನ್ ಸಿದ್ಧಾಂತವು ಎರಡು ದೇಶಗಳಲ್ಲಿ ಪ್ರತಿಯೊಂದು ವಸ್ತುವಿನ ಉತ್ಪಾದನಾ ತಂತ್ರವು ಏಕರೂಪದ್ದಾಗಿರ್ತದೆ. ಅಷ್ಟೇ ಅಲ್ಲ, ಇವರು ಇನ್ನೂ ಮುಂದೆ ಹೇಳ್ತಾ ಎರಡು ದೇಶಗಳಲ್ಲಿ ಒಂದೇ ಸರಕಿನ ಉತ್ಪಾದನಾ ತಂತ್ರಗಳು ಭಿನ್ನವಾಗಿರ್ತವೆ. ಇವರು ಒಂದೇ ಆಗಿರುತ್ತೆ ಎನ್ನುವಂಥ ಇವ್ರ ಕಲ್ಪನೆ ಏನಿದೆಯಲ್ಲ, ತಪ್ಪದು. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ನಮ್ಮಲ್ಲಿ ಬೆಂಗಳೂರಿನಿಂದ ರಫ್ತಾಗುವ ಗಾರ್ಮೆಂಟ್ಸ್ಗಳು, ಜವಳಿ ಸರಕುಗಳು, ಒಂದೇ ದೇಶದಲ್ಲಿ ಅಥವಾ ದೇಶಗಳಲ್ಲಿ ಒಂದು ದೇಶದಲ್ಲಿ ಅದು ಶ್ರಮಕ್ಕೆ ಹೆಚ್ಚು ಶ್ರಮ ಸಾಂದ್ರವಾಗಿದ್ದರೆ ಮತ್ತೊಂದರಲ್ಲಿ ಅದು ಕೈಮಗ್ಗದಿಂದ ಒಂದು ಕಡೆಗೆ ಬಂದಂತಹ ಹೆಣಿಕೆಯ ವಸ್ತುಗಳು, ಇನ್ನೊಂದು ಕಡೆಗೆ ಯಂತ್ರಗಳಿಂದ ತಯಾರಾದಂಥ ಜವಳಿ ಸರಕುಗಳು. ನೋಡಿ, ಸರಕುಗಳಲ್ಲಿ ಇಲ್ಲೇ ಒಂದೇ ಸರಕು ವೈವಿಧ್ಯಮಯವಾದಂಥ ವಿಧಾನಗಳಿದ್ದಾವೆ ಉತ್ಪಾದನಾ ತಂತ್ರದಲ್ಲಿ. ಹಾಗೆ ನೋಡಿದರೆ ಈ ಸಿದ್ಧಾಂತ ಸಂಕುಚಿತ ಅನ್ನಿಸ್ತಾ ಇದೆ.
ಇನ್ನು ಉಪ ಉತ್ಪನ್ನಗಳ ವ್ಯಾಪಾರವನ್ನು ಕುರಿತು ಇದು ಏನನ್ನೂ ಹೇಳಿಲ್ಲ. ಹೌದು, ಅದು ಬಹಳ ಮುಖ್ಯ. ಉಪ ಉತ್ಪನ್ನಗಳನ್ನು ಅವನ್ನ ಹೇಗೆ ವ್ಯಾಪಾರ ಮಾಡ್ತೀವಿ, ಅವುಗಳನ್ನು ನಿರ್ಧರಿಸುವ ಬಗೆ ಹೇಗೆ, ಅದನ್ನೇನು ಎಲ್ಲೂ ಉತ್ತರಿಸಿಲ್ಲ. ಇದರ ಜೊತೆಗೆ ಮತ್ತೊಂದು ಬಹುದೊಡ್ಡದಾದಂಥ ಇತ್ತೀಚಿನ ತಿಳುವಳಿಕೆ 50ರ ದಶಕದ ನಂತರ ಕಂಡು ಬಂದದ್ದು ಅಂದರೆ ಲಿಯೋಂಟಿಫ್ ರವರು ಮಂಡಿಸಿದಂಥ ಒಂದು ವಾದ. ಅವರು ಅಮೆರಿಕದ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಅಮೆರಿಕ ಬಂಡವಾಳ ಸಮೃದ್ಧ ದೇಶ ಆದರೂ ಸಹ ಶ್ರಮ ಸಾಂದ್ರ ಸರಕುಗಳನ್ನು ರಫ್ತು ಮಾಡಿದಂಥ ಉದಾಹರಣೆಯನ್ನು ಅವರು ಎತ್ತಿ ತೋರಿಸಿದರು. ಹಾಗಾದರೆ ಈ ವಿದ್ಯಮಾನ ಏಕೆ? ಈ ಪ್ರಶ್ನೆಗೆ ಲಿಯೋಂಟಿಫರ ವಿರೋಧಾಭಾಸಕ್ಕೆ ಹೆಕ್ಚರ್ ಓಯಿಲಿನ್ ಸಿದ್ಧಾಂತದ ಉತ್ತರವಿಲ್ಲ. ಈ ಎಲ್ಲ ಟೀಕೆಗಳು ಬಹುತೇಕ ಆಧುನಿಕ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಕ್ಚರ್ ಓಯಿಲಿನ್ ಮಾಡೆಲ್ನ ಮೂಲವನ್ನೇ ಪ್ರಶ್ನಿಸಿವೆ. ಈಗ ಒಂದು ತೀರ್ಮಾನಕ್ಕೆ ಬರೋಣ. ಲ್ಯಾಂಕಾಸ್ಟರ್ ಪ್ರಕಾರ ಇಷ್ಟೆಲ್ಲ ಟೀಕೆಗಳಿರೋದು ಸಹಜ, ಇದಾವೆ ಟೀಕೆಗಳು, ಇದೆ ಸತ್ಯ. ಆದರೂ ಸಹ ಅತ್ಯಂತ ಸರಳವಾದಂಥ ವ್ಯಾಪಾರ ವಿಧಾನ ಎಂಬುದನ್ನು ಪ್ರಶಂಸೆಗೆ ಒಳಗಾಗಿರುವಂಥ ಸಿದ್ಧಾಂತ ಎನ್ನುವುದು ಲ್ಯಾಂಕಾಸ್ಟರ್ ಅವರ ಅಭಿಪ್ರಾಯ. 20-30 ವರ್ಷಗಳ ಕಾಲ ಆಳಿದಂಥ ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅಥವಾ ಸಾಪೇಕ್ಷ ಅನುಕೂಲತೆ ಎನ್ನುವುದೇನಿದೆಯಲ್ಲ, ಅದರ ಹಿಂದಿರಬಹುದಾದಂಥ ಉತ್ಪಾದನಾಂಗದ ಸಮೃದ್ಧತೆ ಏನಿದೆಯಲ್ಲ, ಅದು ಇವತ್ತಿಗೂ ಕೆಲವು ಹೆಸರುಗಳನ್ನು ಹೆಸರಿಸಲಿಕ್ಕೆ ತುಂಬ ಅನುಕೂಲ ಅನ್ನಿಸ್ತಾ ಇದೆ. ಬ್ರೆಜಿಲಿನ ಕಾಫಿ, ಡೆನ್ಮಾರ್ಕಿನ ಹಾಲಿನ ಉತ್ಪನ್ನಗಳು, ಅಲ್ಲಿರುವಂತಹ ಹಸಿರು ಹುಲ್ಲುಗಾವಲು ಉತ್ಪಾದನಾಂಗ ಹಾಲಿನ ಉತ್ಪಾದನೆಗೆ ಪೂರಕವಾಗಿರೋದ್ರಿಂದ ಡೆನ್ಮಾರ್ಕಿನ ಹಾಲಿನ ಉತ್ಪಾದನೆ ಅಥವಾ ಹಾಲು ಉತ್ಪನ್ನಗಳು ಹೆಚ್ಚು ರಫ್ತಾಗ್ತಾ ಇವೆ. ಹಾಗಾದರೆ ಇಲ್ಲಿ ಮತ್ತೆ ಹೆಕ್ಚರ್ ಓಯಿಲ್ನೇ ನೆನಪಾಗ್ತಾರೆ ಇಲ್ಲಿ. ಹಾಗಾಗಿ ಟೀಕೆಗಳಿರುವುದು ಸತ್ಯ, ಆದರೂ ವಾಸ್ತವಿಕ ಅಂಶವನ್ನು 20ನೇ ಶತಮಾನದಲ್ಲಿ ಎತ್ತಿ ಹಿಡಿದ ಆಧುನಿಕ ದೃಷ್ಟಿಕೋನ ಬೆಳೆಸಿಕೊಳ್ಳಲು, ಪರಾಮರ್ಶಿಸಲು, ಪರೀಕ್ಷಿಸಲು ಸಾಧ್ಯವಾದ ಹೆಕ್ಚರ್ ಓಯಿಲಿನ್ ಸಿದ್ಧಾಂತಕ್ಕೆ ಒಂದು ನಮನ. ಇಲ್ಲಿಗೆ ಈ ಹೆಕ್ಚರ್ ಓಯಿಲಿನ್ ಸಿದ್ಧಾಂತದ ವಿವರಣೆ ಮುಗಿತು. ಎಲ್ಲರಿಗೂ ಧನ್ಯವಾದಗಳು.